ಮುಗಿಸಿದ್ರೆ ಕರ್ಕೊಂಡ್ಬಂದು ಸನ್ಮಾನ ಮಾಡೋದು ನಿಮ್ಮನ್ನ ಚೀಫ್ ಇಂಜಿನಿಯರ್ನ ಮಂತ್ರಿಗಳನ್ನ ಎಲ್ಲ ಕರ್ಕೊಂಡ್ಬಂದು. ಕಾರಣ 28 ಚುನಾವಣೆ ಬಂದ್ರೆ ತಿರ್ಗಾ ನೀವೆಲ್ಲ ನಮ್ಮ ಜೊತೆಲಿ ಇರ್ಬೇಕಲ್ಲ, ಅದಕ್ಕೋಸ್ಕರ ಓಟ್ ಹಾಕಿ ಸರಿ ಮಾಡಿಸ್ತೀನಿ ಅಷ್ಟೇ. ಮುಚ್ಚುಮರ ವ್ಯಾಪಾರ ನಮ್ಮ ಹತ್ರ ಏನಿಲ್ಲ, ಎಲ್ಲ ಕುಲ್ಲ ವ್ಯಾಪಾರ. ತಿರ್ಗಾನು ನಿಲ್ತೀನಿ, ನೀವೆಲ್ಲ ಆಶೀರ್ವಾದ ಮಾಡ್ತೀವಿ ಅಂತ ಅನ್ಕೊಂತಿದ್ದೀವಿ. ನಿಲ್ಲೆಲ್ಲ ಕನ್ನಡ ಅಂತ ಏನು ತಿಳ್ಕೊಳಕ್ ಹೋಗ್ಬೇಡಿ, ನಿಲ್ಲವನೇ ತಿರ್ಗಾ ಅಲ್ವಾ. 27 ಪ್ರಾರಂಭ ಮಾಡ್ತಾರೆ ಅಂತ ಹೇಳಿ ನನಗೆ ಬಹಳ ಸಂತೋಷನೂ ಆಯಿತು. ಎಲೆಕ್ಷನ್ ನಿಲ್ಲೋದು ಗೆಲ್ಲೋದು ಸೋಲೋದು ಎರಡನೇ ವಿಚಾರ. ಆದರೆ ಜನರ ಅನುಕೂಲಕ್ಕೆ ತುರ್ತಾಗಿ ಮಾಡಿಕೊಡ್ತಕ್ಕಂಥ ಮನಸ್ಥಿತಿ, ಆ ಕೆಲಸ ಮಾಡಿಸ್ಬೇಕು ಅಂತಕ್ಕಂಥ ಅಧಿಕಾರಿಗಳು, ಆ ಕೆಲಸ ಎಲ್ಲನೂ ಕೂಡ ನಿಗಾ ವಹಿಸ್ತಕ್ಕಂಥ ಸಚಿವರು ಎಲ್ಲ ಇರೋದ್ರಿಂದ ನನಗೆ ವಿಶ್ವಾಸ ಇದೆ ಸರಿಯಾಗಿ ಆ ಕಾಮಗಾರಿ ಮುಗಿಯುತ್ತೆ. ಮತ್ತೆ ನಮ್ಮ ತಾಲೂಕಿನ ಜನರಿಗೂ ಕೂಡ ಅನುಕೂಲ ಆಗ್ತದೆ. ಇಲ್ಲಿನ ಕೂಡ 2 ಲೈನು ಗೂಡ್ಸ್ ಯಾರ್ಡು ಕೂಡ ಇಲ್ಲೇ ಬರ್ತದೆ. 24 ಎಕರೆ ಭೂಮಿನಲ್ಲಿ ಒಂದು ಕಾಮಗಾರಿ ಬರುತ್ತೆ ಅಂದ್ರೆ ಅದು ಎಷ್ಟು ದೊಡ್ಡದಿರುತ್ತೆ, ಏನಿರುತ್ತೆ ಅನ್ನೋದನ್ನ ನೀವೆಲ್ಲ ಊಹೆ ಮಾಡ್ಕೊಳ್ಳಿ. ಆದ್ರಿಂದ ಆ ಒಂದು ದೊಡ್ಡ ಬಂದಾಗ ಈ ಭಾಗದಲ್ಲಿ ಅಭಿವೃದ್ಧಿಗೂ ಕೂಡ ಹೆಚ್ಚು ಸಹಾಯ ಆಗ್ತದೆ. ಇದು ಪಕ್ಕದಲ್ಲೇ RTO ಆಫೀಸ್ ಬರ್ತದೆ. ಮುಳುಗಡೆ ಆಗ್ತಾ ಇತ್ತು. 5,000 ಎಕರೆನಲ್ಲಿ 2,500 ಎಕರೆ ತುಮಕೂರು ಜಿಲ್ಲೆದು, 2,500 ಎಕರೆ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಜಿಲ್ಲೆದು ಆಗ್ತಾ ಇತ್ತು. ಇಲ್ಲಿಗೆ ಒಂದು ಕಾಂಪನ್ಸೇಷನ್, ಅಲ್ಲಿಗೊಂದು ಕಾಂಪನ್ಸೇಷನ್, ಅಲ್ಲಿನ ಸ್ಥಳೀಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಗದಿಯಾಗಿದ್ದನ್ನ ರೈತರು ವಿರೋಧ ಮಾಡಿ ಅದನ್ನ ಕೈ ಬಿಟ್ಟಿದ್ದಾರೆ. ಈಗ ಅಲ್ಲಿ ಎಂತ ಊರು, ನಮ್ಮ ಕೋಳಂದ ಹೋಬಳಿನಲ್ಲಿ ಒಂದು ಹಳ್ಳಿನಲ್ಲಿ ಸುಮಾರು ಒಂದು 60-70 ಎಕರೆ ಒಳಗಡೆ ಒಂದು ಸ್ಟೋರೇಜ್ ಪಾಯಿಂಟ್ ಅಂತ ಮಾಡಿ ಅಲ್ಲಿಂದ ಪಂಪ್ ಮಾಡೋಕೆ, ಅಲ್ಲಿಂದ ಗ್ರಾವಿಟೇಷನ್ ಫ್ಲೋರ್ ಅಲ್ಲಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ತಾಂತ್ರಿಕವಾಗಿ ಅಧಿಕಾರಿಗಳು ತೀರ್ಮಾನ ಮಾಡಿದ್ದಾರೆ. ಅದು ಸ್ವಲ್ಪ ಸಮಯ ತಗೋಬಹುದು ಅಂತೇಳಿ ನಾನು ನಿರೀಕ್ಷೆ ಮಾಡಿದ್ದೇನೆ. ಏನೇ ಆದರೂ ಕೂಡ ನಮಗೆ ಈ ಒಂದು ಭಾಗಕ್ಕೆ ಎಲ್ಲ ಕೆರೆಗಳಿಗೂ ಈಗಾಗಲೇ ಕೆರೆಗಳು ಕೂಡ ಪುನರುಜ್ಜೀವನ ಮಾಡತಕ್ಕಂಥ ಕಾಮಗಾರಿನೂ ಕೂಡ ತೆಗೆದುಕೊಂಡಿದ್ದಾರೆ. ನನ್ನ ಇದರಲ್ಲಿ ಕಳೆದ ವರ್ಷನೇ ನಮ್ಮಲ್ಲಿ ನೀರು ಬರಬೇಕಾಗಿತ್ತು. ನೀರಂತೂ ಅಲ್ಲಿ ಏನು ಸಕಲೇಶ್ಪುರದಲ್ಲಿ ನೀರನ್ನ ಎಲ್ಲೆಲ್ಲಿ ಪಂಪ್ ಮಾಡಬಹುದಾಗಿದೋ ಎಲ್ಲವನ್ನು ಕೂಡ ಪಂಪ್ ಮಾಡ್ತಾ ಇದ್ದಾರೆ. ಪಂಪ್ ಮಾಡಿ ಅರವನಹಳ್ಳಿ ಏನಿದೆ ತೊಟ್ಟಿ, ನೀರಿನ ತೊಟ್ಟಿ ಅಲ್ಲಿಗೆ ಹಾಕಿದೀವಿ. ಅಲ್ಲಿಂದ ಮುಂದಕ್ಕೆ ಗ್ರಾವಿಟೇಷನ್ ಫ್ಲೋರ್ ಅಲ್ಲಿ ಬರ್ತಕ್ಕಂಥದ್ದು. ಗ್ರಾವಿಟೇಷನ್ ಫ್ಲೋರ್ ಅಲ್ಲಿ ಬರೋವಾಗ ಕೆಲವು ಕಡೆ ಕೆನಾಲ್ ವರ್ಕ್ ಇನ್ಕಂಪ್ಲೀಟ್ ಆಗೋದ್ರಿಂದ ನಮ್ಮ ಕಡೆ ನೀರು ಬರ್ದೆ. ಕಾರ್ಯಕ್ರಮ ಸುಮಾರು 15 ವರ್ಷದ ಹಿಂದೆ ಆಗಬೇಕಾಗಿತ್ತು. ಸುಮಾರು ಪಳ್ಳಿಗಳ್ಳಿ ಸರ್ವೆ ನಂಬರ್ 24 ಎಕರೆ. ನಾನು 2013 ಎಲೆಕ್ಷನ್ ನಿಲ್ಬೇಕು, ಮುಂಚೆನೆ ಈ ಕಾರ್ಯಕ್ರಮ ಮಾಡಿಸ್ಬೇಕು ಅಂತ ಹೇಳಿ ಆಗನೇ ಅಕ್ವೈರ್ ಮಾಡಿಸಿ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಿಸಿ. ಆಗ ನಾನು ಕಟ್ಟಬೇಕು ಅಂತ ಹೇಳಿ ಮುನಿಯಪ್ಪನವ್ರ ಮಂತ್ರಿ ಇರುವಾಗ ಒತ್ತಾಯ ಮಾಡಿ ಮಾಡಿದಾಗ ಆಗಿನ ಚೀಫ್ ಇಂಜಿನಿಯರ್ ಯಾರೋ ಒಬ್ರಿದ್ರು. ಅವ್ರು ಬಂದು ನನಗೆ ಹೇಳಿದ್ರು, ಸರ್ ಕಟ್ಬಿಡ್ತೀವಿ ಬಿಲ್ಡಿಂಗು, ಲೈನ್ ಎಲ್ಲ ಆಗ್ಲಿಲ್ಲ ಅಂದ್ರೆ ಕಾಯೋದಿಕ್ಕೆ ಯಾರು ಇರೋದಿಲ್ಲ, ಎಲ್ಲ ಹಾಳಾಗಿ ಹೋಗ್ತಾರೆ. ಅದಕ್ಕೋಸ್ಕರ ದಯಮಾಡಿ ಲೈನ್ ಕೆಲಸ ಈ ಕೆಲಸ ಎಲ್ಲ ಒಟ್ಟಿಗೆ ಆಗ್ಬೇಕು ಸರ್ ಅದು ಅಂತ ಹೇಳಿ ನನಗೆ ಕನ್ವಿನ್ಸ್ ಮಾಡಿದ್ರು. ಆಗ ನಾನು ಅವ್ರು ಹೇಳಿ ಸರಿ ಅಂತ ಅನ್ಕೊಂಡು ಸುಮ್ಮನೆ ಆಗುತ್ತೆ. ಸುಮಾರು 2013 ಚುನಾವಣೆ ನಿಲ್ಲೋದ್ಕಿಂತ 2012ರಲ್ಲಿ ಭೂಮಿ ಕೊಟ್ಟಿರ್ತಕ್ಕಂಥ ಸುಮಾರು 5 ದಾಖಲೆಗಳಲ್ಲೂ ಕೂಡ ಸಿಗುತ್ತೆ. ಅದು ನೋಡಿದ್ರೆ 24 ಎಕರೆಯಷ್ಟು ಭೂಮಿ ಎಲ್ಲ ಕೊಟ್ಟಂತದ್ದು. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಪುಣ್ಯದ ಕೆಲಸ ನೆರವೇರಿಸ್ತಕ್ಕಂಥ ಒಂದು ಅವಕಾಶ ಸನ್ಮಾನ್ಯ ಸೋಮಣ್ಣವ್ರಿಗೆ ಬರ್ತಿದೆಯಲ್ಲ, ಅದಕ್ಕೆ ನಿಜಕ್ಕೂ ಕೂಡ ನಾವೆಲ್ಲರೂ ಅಭಿನಂದನೆಯನ್ನ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿ, ಈ ಕಾರ್ಯಕ್ರಮ ಮಧುಗಿರಿ ಒಂದು ಐತಿಹಾಸಿಕ ಪ್ರದೇಶ ಇದೆ. ಐತಿಹಾಸಿಕ 2-3 ರೀತಿಯಲ್ಲಿ. ಒಂದು, ಮಧುಗಿರಿ ಏಕಶಿಲಾ ಬೆಟ್ಟ ಅಂತ ಹೇಳಿದ್ರೆ ಏಷ್ಯಾ ಖಂಡದಲ್ಲೇ ಇರ್ತಕ್ಕಂಥ ಒಂದು ದೊಡ್ಡ ಏಕಶಿಲಾ ಬೆಟ್ಟ. ಸನ್ಮಾನ್ಯ ಸೋಮಣ್ಣವರು ಕೂಡ ಅದಕ್ಕೆ ಒಂದು ಕೇಬಲ್ ಕಾರಿನ ವಿಚಾರದಲ್ಲೂ ಕೂಡ ಹೆಚ್ಚು ಆಸಕ್ತಿಯನ್ನು ವಹಿಸಿದ್ದಾರೆ. ಅವರು ಕೂಡ ಸಂಬಂಧಪಟ್ಟಂತ ಸಚಿವರನ್ನ ಖಾಸಗಿಯಾಗಿ ಭೇಟಿಯಾಗಿ ಅವರ ಮನವೊಲಿಕೆಯನ್ನು ಕೂಡ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಏನು ಆರ್ಕಾಲಜಿ ಡಿಪಾರ್ಟ್ಮೆಂಟ್, ಪುರಾತತ್ವ ಇಲಾಖೆ ಇದೆ, ಆ ಇಲಾಖೆಯ
ಅನುಮತಿಯನ್ನ ಪಡಿತಕ್ಕಂಥದ್ದಕ್ಕೆ ನನಗೆ ವಿಶ್ವಾಸ ಇದೆ. ಸನ್ಮಾನ್ಯ ಸೋಮಣ್ಣವರು ವೈಯಕ್ತಿಕವಾಗಿ ಆಸಕ್ತಿ ವಹಿಸಿರೋದ್ರಿಂದ ಅದು ಕೂಡ ಆದಷ್ಟು ಜಾಗ್ರತೆ ಆ ಕಾರ್ಯಕ್ರಮಕ್ಕೂ ಕೂಡ ಶಿಲಾನ್ಯಾಸ ಮಾಡತಕ್ಕಂಥ ಅವಕಾಶ ಅವ್ರಿಗೆ ದೊರಕಲಿ ಅಂತ ಹೇಳಿ ಹಾರೈಸ್ತೇನೆ. ಮತ್ತೆ ವಿಶೇಷವಾಗಿ ಮಧುಗಿರಿ ಕ್ಷೇತ್ರ ಅಂತ ಹೇಳಿದ್ರೆ ಮಧುಗಿರಿ ತಾಲೂಕು, ಮಧುಗಿರಿ ಸಬ್ ಡಿವಿಷನ್ನೇ ಇದು ಬರಗಾಲಕ್ಕೆ ತುತ್ತಾಗ್ತಕ್ಕಂಥ ಪ್ರದೇಶ. ನಮಗೆ ಯಾವುದೂ ಕೂಡ ಶಾಶ್ವತವಾದಂತಹ ನೀರಾವರಿಯ ಸೌಲಭ್ಯ ನಮಗಿಲ್ಲ. ಈಗ ಸುಮಾರು 300 ಕೋಟಿಗೂ ಅಧಿಕ ಹಣದಲ್ಲಿ ಎತ್ತಿನೊಳೆ ಕೆಲಸ ಈಗಾಗಲೇ ನಡೀತಾ ಇದೆ. ಅದು ಅರಸೀಕೆರೆ ಹತ್ರ 5 ಕಾವಲ್ ಜಾಗದಲ್ಲಿ ಒಂದಿಷ್ಟು ಫಾರೆಸ್ಟ್ ಲ್ಯಾಂಡ್ ಅನ್ನ ಡಿಸ್ಟ್ರಿಬ್ಯೂಟ್ ಇದ್ದಿದ್ದರಿಂದ ನಾನು ಹಾಸನ್ ಇನ್ಚಾರ್ಜ್ ಇದ್ದಾಗ ಮತ್ತೆ ಅಲ್ಲಿ ಡೆಪ್ಟಿ ಕಮಿಷನರ್ ಸತ್ಯಭಾಮ ಅವರಿದ್ದಾಗ ಆ ಭೂಮಿಯನ್ನ ಫಾರೆಸ್ಟ್ ಅವರಿಗೆ ಕೊಡ್ತಕ್ಕಂಥದ್ದು. ಅದಕ್ಕೆ ಪರ್ಯಾಯವಾಗಿ ಯಾದಗಿರಿನಲ್ಲಿ 500 ಎಕರೆ ಭೂಮಿಯನ್ನು ನಾವು ಕೊಟ್ಟಿದ್ದೇವೆ. ಅದು ನ್ಯಾಷನಲ್ ಹೈವೇ ಲಕ್ಷ್ಮೀಕಾಂತ್ ಅವರೇ, ಇನ್ನು 15-20 ದಿವಸದಲ್ಲಿ ನೆನ್ನೆ ಕಡೆ ನಿಮ್ಮ ಇವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ, ಅಲ್ಲೂ ಕೂಡ ಕ್ಲಿಯರ್ ಮಾಡಿಸಿದ್ದೀವಿ. ಅದನ್ನ ಮಾಡಿಸಿ. ಮೂರನೇದು ತುಮಕೂರು ಇದು ಮಧುಗಿರಿ ಟೌನ್ ಅಲ್ಲಿ ಆ 38-40 ಕೋಟಿಯನ್ನು ನೀವೇನು ಕೊಟ್ಟಿದ್ರೆ ಅಷ್ಟು ಯಥಾವತ್ತ ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ಅದು ಕೂಡ ಭಾರತ ಸರ್ಕಾರನೇ. ನಮ್ಗೆ ಏನಾದ್ರು ಆತರ ಭಾವನೆ ಇದ್ದಿದ್ರೆ ಇವೆಲ್ಲ ನಾನೇ ಮಾಡ್ಬೇಕಾಗಿತ್ತು ಯಜಮಾನ್ರೆ.